ಅಕ್ಷರ ಅಕಾಡೆಮಿಯಿಂದ ಕಲೆ, ನಾಟಕ, ಸಂಗೀತಕ್ಕೆ ಪ್ರೋತ್ಸಾಹ 17/2/2025 ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಬಸವೇಶ್ವರ ನಗರದ ಅಕಾಡೆಮಿ ಏರ್ಪಡಿಸಿದ್ದ ಅಕ್ಷರ ನಿತ್ಯೋತ್ಸವ ಕಾರ್ಯಕ್ರಮವನ್ನು ನಿರ್ದೇಶಕ ಎಸ್ ನಾರಾಯಣ್ ಉದ್ಘಾಟಿಸಿದರು. ಬೆಂಗಳೂರು ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಹೊರತರುವ ಹಾಗೂ ಅವರಲ್ಲಿ ಸಾಂಸ್ಕೃತಿಕ ಕಲೆಯನ್ನ ಆಸಕ್ತಿ ಮೂಡಿಸುವಂತೆ ಮಾಡಲು ಅಕ್ಷರ ಕಲ್ಚರ್ ಅಕಾಡೆಮಿಯ ಸಂಸ್ಥೆಯ ಅಧ್ಯಕ್ಷರಾದ ಡಾ ಎನ್ಆರ್ ಗೌರಿ ಪ್ರಸಾದ್ ಎನ್ ನಾಗರತ್ನ ಈ ಸಂಸ್ಥೆ ಹಲವು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತದೆ. ಈ ವರ್ಷ ಸಹಿತ ಅದ್ದೂರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸಿಕೊಟ್ರು. ನಮ್ಮ ಕನ್ನಡ ನಾಡಿನ ಈ ವರ್ಷ ಸನ್ಮಾನಿತರು ಶ್ರೀಮತಿ ಗಾಯತ್ರಿ ವಿದೂಷಿ, ಭರತನಾಟ್ಯ ವಿದೂಷಿ ಶ್ರೀಮತಿ ಶೋಭಾ ಇಂಚಗೇರಿ ಮಠ, ಶ್ರೀಮತಿ ವಿದೂಷಿ ಉಷಾ ಭರತನಾಟ್ಯ ಗುರುಗಳು, ಶ್ರೀ ನಾಗರಾಜ ರೆಡ್ಡಿ ಗುರುಗಳು ಭರತನಾಟ್ಯ ನಟರಾಜ ನೃತ್ಯ ಅಕಾಡೆಮಿ, ಶ್ರೀಮತಿ ನಂದಿನಿ ರಾಧಾಕೃಷ್ಣ ನೃತ್ಯ ಶಾಲೆ ಗುರುಗಳು, ಭರತನಾಟ್ಯ ಪ್ರದರ್ಶನ ಕುಮಾರಿ ಸಂಹಿತಾ ಮಂಜುನಾಥ್. ಈ ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು, ನಟರು ಪಾಲ್ಗೊಂಡಿದ್ರು. ಸಾರಾ ಗೋವಿಂದ್ ನಿರ್ಮಾಪಕರು, ಕನ್ನಡ ಪರ ಹೋರಾಟಗಾರರು, ಮಾಜಿ ಅಧ್ಯಕ್ಷರು ರಾಜ್ಯದಲ್ಲಿ ಕಲೆಯ ಸಂಗೀತ, ನಾಟಕ, ಸಿನಿಮಾಗಳಿಗೆ ಪ್ರೋತ್ಸಾಹ ದೊರೆಯಬೇಕು ಎಂದು ಹೇಳಿದರು. ಧರ್ಮಪದ ಎಂಎನ್ ಸುರೇಶ್ ಬಿಬಿಎಂಪಿ ಮಾಜಿ ಸದಸ್ಯ ಶಿವರಾಜ್ ಹಾಗೂ ಶ್ರೀ ಎಂ ಶಿವರಾಜ್ ಮಾಜಿ ವಿರೋಧ ಪಕ್ಷದ ನಾಯಕರು ಬಿಬಿಎಂಪಿ ಮತ್ತು ಶ್ರೀ ಸಾದ್ ಮಲ್ಲಿಕ್ ಖ್ಯಾತ ಗಾಯಕರು. ಆನಂದ್ ಕಲ್ಪತರು ಸಂಸ್ಥಾಪಕರು, ಸ್ಯಾಂಡಲ್ವುಡ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ತುಮಕೂರು. ಶ್ರೀ ಡಾಕ್ಟರ್ ರೂಪೇಶ್ ಇಎಸ್ಐ ಆಸ್ಪತ್ರೆ ಮೈಸೂರು, ರಮಾನಂದ ಖ್ಯಾತ ಹಾಸ್ಯ ನಟರು, ಎನ್ ಕುಮಾರ್ ರಾಷ್ಟ್ರ ಅಧ್ಯಕ್ಷರು. ಭಾರತೀಯ ಶ್ರೀ ಕೇಶವ ಕಲೆಗಾರ ಶ್ರೀ ನೆನಪು ಲೋಕೇಶ್ ನಾಮಫಲಕ ಕುಂಚ ಕಲಾವಿದರ ಸಂಘ. ಎಲ್ಲಾ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಸಂಘಟಕರು ಶ್ರೀಮತಿ ನಾಗರತ್ನ, ಅಧ್ಯಕ್ಷರು ಗೌರಿ ಪ್ರಸಾದ್, ಸಂಘಟನಾ ಕಾರ್ಯದರ್ಶಿ ಶ್ರೀ ಹೃತಿಕ್ ಖಜಾಂಚಿ, ಶ್ರೀ ರಾಜು ಕೆಇಬಿ, ನಿರ್ದೇಶಕರು ಬದ್ರಿನಾಥ್, ಶ್ರೀಮತಿ ಸುಹಾಸಿನಿ, ಶ್ರೀಮತಿ ಹೇಮಲತಾ, ನಿರ್ದೇಶಕರು ಶ್ರೀ ರಂಗೇಗೌಡರು, ಶ್ರೀ ರವಿಕುಮಾರ್, ಶ್ರೀ ನಲ್ಲಪ್ಪ, ಶ್ರೀಮತಿ ಸುಪ್ರಿಯಾ, ರಂಗಭೂಮಿ ನ್ಯೂಸ್ ಚಾನೆಲ್ ವರದಿಗಾರರು. 9481941999